ಅಯ್ಯೋ ನನ್ನ ಪದ್ದಿಗಂತೂ ನನ್ನ ಸೊಸೆ ಪದ್ದಿಗಂತೂ ಹೆಣ್ಣು ಮಗನೇನಿಯ ಆಗದು ನೋಡ್ತಾ ಇರು. ಹೆಣ್ಣು ಮಗ ಆಗ್ಬಿಟ್ರೆ ಹೆಂಗೋ ನನ್ನ ಮೊಮ್ಮಗ ಇಲ್ವೇ, ನನ್ನ ಮೊಮ್ಮಗನೇನಿಯ ಕೊಟ್ಟು ಬಿಡೋದು ಅಷ್ಟೇನೇನಿಯ. ಫಿಕ್ಸು ಮದುವೆ ಮಾತ್ರ. ಆ ಹ್ಞೂ ಹೇಳು ಏನು ನಿಮ್ಮ ಮೊಮ್ಮಗನಿಗೆ ಕೊಡಬೇಕು ಅಂತ ಏನಾರು ರೂಲ್ಸ್ ಗೀಲ್ಸ್ ಏನಾರು ಐತೇನು? ಎಂಥದನ್ನೂ ಇಲ್ಲ. ಆಗದು ಮೊಮ್ಮಗನೇನಿಯ ನೋಡ್ತಾ ಇರ್ರಿ. ನನ್ನ ಮಗಳು ಮಕ ನೋಡ್ರೆ ಗೊತ್ತಾಕಿಲ್ವಾ? ಸೀಮಂತ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಯಾರಿ ಎಲ್ಲ ಮಾಡ್ಕೊಂಡೆ. ನಾನಂತೂ ನೀವು ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಯಾರಿ ಮಾಡ್ಕೊಂಡ್ರಿ. ಆಗಿದ್ ನೋಡಿ ಹೆಂಗಾಯ್ತು ಅಂತ ಹೇಳ್ಬಿಟ್ಟು. ಸ್ಯಾನೆ ಆಸೆ ಏನೋ ಇಕ್ಕಬಾರ್ದು. ಹೆಣ್ಣಾದ್ರೆ ಹೆಣ್ಣಾಗ್ಲಿ, ಗಂಡಾದ್ರೆ ಗಂಡಾಗ್ಲಿ ಬಿಡಿ. ನನ್ನ ಮನ್ಸಿಗೆ ಅನ್ನಿಸ್ತದೆ ಗಂಡು ಮಗನೇ ಆಗದು ಅಂತ ಹೇಳ್ಬಿಟ್ಟು. ನನಗೂ ಗಂಡು ಮಗ ಆಗ್ಬೇಕು ಅಂತಾನೆ ಆಸೆ ಐತೆ. ವಂಶೋದ್ಧಾರಕ ಸಿಕ್ತಾನಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಏನ್ ಮಾಡ್ಲಿ, ನನ್ನ ಮಗಳಿಗೆ ಗಂಡು ಮಗ ಆಗೈತಲ್ಲ, ಅದಕ್ಕೆ ಪೊದ್ದಿಗೆ ಹೆಣ್ಣು ಮಗ ಆಗ್ಬಿಟ್ರೆ ಇಬ್ರಿಗೂ ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಬೋ ಆಸೆ ಅಷ್ಟೇನಿಯ ನನಗೆ. ಆ ಇನ್ನು ಹೊಟ್ಟೆಗಿರೋ ಮಗುಗೆ ಈಗ್ಲಿಂದ ನೀ ಸ್ಕೆಚ್ ಹಾಕಿ ಯಾರ ಜೊತೆ ಮದುವೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ನಿಮ್ಗಂತೂ ಬುದ್ಧಿನೇ ಇಲ್ಲ. ಹೊಸಿ ಸುಮ್ಕಿರೋದು ಕಲ್ತ್ಕೊಳ್ಳಿ. ಇನ್ನು ಆ ಮಕ್ಕಳು ಉದ್ಧಾರ ಆಗಿ ಬೆಳೆದು ಅದು ಯಾರನ್ನ ಇಷ್ಟಪಟ್ಟು ಮದುವೆ ಮಾಡ್ಕೊತಾರಲ್ಲ, ಓಡೆ ಹೋಯ್ತಾರೋ ಏನು ಕತ್ತಿಯೋ ಅದು ನಮಗೆ ಗೊತ್ತಿಲ್ಲ. ಸುಮ್ಕೇನಿಯ ನಾವ್ ಯಾಕೆ ಆಸೆ ಮಾಡಿಕೋಬೇಕು? ಎಲ್ರ ಮೇಲೆ ಸುಮ್ಕಿರ್ರಿ. ಅಯ್ಯಯ್ಯಯ್ಯ, ನನ್ನ ಮೊಮ್ಮಗನ ಮೇಲೆ ನಂಗೆ ಭಾಳ ಆಸೆ ಕಣವ. ಲೋ ಮಗ್ನಿ, ಮುಗ ಐತೆನ್ಲ? ಇನ್ನೂ ಇಲ್ಲ ಕಣಮ್ಮ, ಇನ್ನೊಂದು ಇದು ಮಾಡ್ತಾವ್ರಿ. ವಾರ್ಡ್ಗೆ ಹಾಕ್ತೀವಿ, ಆಮೇಕಿಂದ ಬರ್ರಿ ಎಲ್ಲ ಆಪ್ರೇಷನ್ ಅಂದಮೇಲೆ ಸುಮ್ ತಲೆ ತಿನ್ಬೇಡಿ, ಹೋಗೊಂದು ಹತ್ರ ಕುಂತ್ಕೊ ಹೋಗಿ ಅಂತ ಹೇಳ್ಬಿಟ್ಟು ನೋಡ್ಸಮ್ಮ ಬೈದ್ ಕಳ್ಸಿದ್ಲು ಕಣಮ್ಮ. ಅದಕ್ಕೆ ನೀ ಆತಾಗ ಬಂದ್ಬಿಟ್ಟು ಸುಮ್ಕೇನಿಯ ಆತಾಗ ಈ ಕಡೆಗೆ ಬಂದೆ. ಅಯ್ಯೋ ಆಯ್ತದೆ ಹೇಳು. ಈಗೆಲ್ಲ ಒಳ್ಳೆ ದಿನಗಳು ಯಾವ ಟೈಮಗನ ಆಗಲಿ ಎಲ್ಲ ಒಳ್ಳೇದಾಯ್ತದೆ. ಹೊಳಿ ಅಂದ್ರೆ ಮಗ ಯಾವುದು ಅಂತ ಗೊತ್ತಾಗಿದ ತಕ್ಷಣ ಪಟ್ಟ ಅಂತ ಹೇಳ್ಬಿಡಿ. ನಾವಲ್ಲಿ ಹೋದ್ರೆ ಬಡ್ಕೋತವ ನೋಡ್ಸಮ್ಮರು. ನಾವೋದ್ರೆ ಸುಮ್ಕೆ ಬಿಡ್ತಾರತ್ತೆ, ನಾವೋದ್ರೂ ಬುಡ್ಕತ್ತಾವ್ ಸುಮ್ಕೇನಿಯ. ನೋಡನಿರಿ, ಇನ್ನೊಂದ್ಕಿತ ಹೋಗ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಬರ್ತೀನಿ. ನಾನೇ ಅಂದ್ರು ನಾನೇ ನೋಡಂಗಿಲ್ಲ, ಹಂಗ್ ಮಾಡ್ತಾವಿವು. ಅಮ್ಮ ಅತ್ತಿಗೆ ಮಗ ಐತೆ. ಎಂತ ಮಗನಮ್ಮ? ಇನ್ನೂ ಆಗಿಲ್ವೇ? ಎಂತ ಮಗನುವೆ ಕಾಯ್ತಾ ಇದೀವಿ ನಾವುನುವೆ. ಅದು ಎಂತ ಮಗ ಅಂತ ಹೇಳ್ಬಿಟ್ಟು ಸುಮ್ಕಿರು. ಹೆಣ್ಮಗನೇ ನೀ ಆಗೋದು. ಹೆಣ್ಮಗ ಆದ್ರಂತೂ ನಿನ್ನ ಮಗಂಗೆ ನೀ ಮದುವೆ ಮಾಡ್ಕೊಡೋದು. ನೀನ್ ಇದೊಳ್ಳೆ ಸಂದ ಕೇಳ್ತೀಯ ಕಣಮ್ಮ, ಇದೊಳ್ಳೆ ಸಂದ ಕೇಳ್ತೀಯ ನೀನಂತೂನುವೆ. ಒಳ್ಳೆನೇನಿಯ. ಇನ್ನು ಈ ಹುಟ್ಟಿರೋ ಮಕ್ಳಿಗೆಲ್ಲವೇ ಹಂಗೆಲ್ಲ ಕಟ್ಟಕ್ ಹೋಗ್ಬಾರ್ದು. ಸುಮ್ಕಿರು, ಅವ್ರವ್ರ ಇಷ್ಟ ಅಂತ ಸುಮ್ಕಿರ್ಬೇಕು. ಅದನ್ನೇ ಕಣಮ್ಮಿ ನಾನು ಹೇಳ್ತಾನೆ ಇವ್ನಿ ಕೇಳ್ಬೇಕಲ್ಲ. ಅಮ್ಮ ಅತ್ತೆ ಬರ್ರಿ ಬರ್ರಿ. ನಡೀರಿ ಮಗ ಆಯ್ತು ಅನ್ನಿಸ್ತದೆ. ಮಗಳೇ ಸಂದಕಿದ್ಯಾ? ಎಂತ ಮಗನೇ ಗಂಡು ಮಗ ಕಣಮ್ಮ. ಅಯ್ಯೋ ಗಂಡು ಮಗ ಆಯ್ತೆ. ನಾನು ಹೆಣ್ಣು ಮಗ ಆಯ್ತದೆ ಅಂತ ಬೋ ಆಸೆಗಿದ್ದೆ. ಬುಡತ್ತಾಗೆ ಗಂಡು ಏನೋ ಆಯ್ತಲ್ಲ ತಾಗೆ ಹೆಂಗನುವೆ ಏನ್ ಮುದ್ದಾಗೈತೆ. ಎಲ್ಲ ನನ್ನ ಮಗ ಇದ್ದಂಗೆನೇ ಐತೆ. ಎಂತದೂ ಇಲ್ಲ, ಎಲ್ಲ ನನ್ನ ಮಗಳಿದ್ದಂಗೆನೇ ಇರೋದು. ಎಲ್ಲ ಮುಖನೂ ನನ್ನ ಮಗಳಿದ್ದಂಗೆನೇ ಕಾಣಿಸ್ತದೆ. ನೋಡಿ ಎಂತ ಸಂದಕೈತೆ. ಅದ್ಗೆ ಮಗು ಮಾತ್ರ ಬೋ ಸಂದಕೈತೆ. ಒಳ್ಳೆ ಬಣ್ಣ ಎಲ್ಲ ನಿಮ್ ಬಣ್ಣನೇ ಐತೆ. ಬೋ ಸಂದಕೈತೆ ಗಂಡು ಮಗ ನೋಡಿ. ನಿಮ್ ಮಕ ನೋಡ್ದಾಗ ನೀ ಅನ್ಕೊಂಡೆ ಗಂಡು ಮಗ ಹುಟ್ಟಂಗೇನಿಯ ಲಕ್ಷಣ ಎಲ್ಲ ಕಾಣ್ತದೆ ಅಂತ ಹೇಳ್ಬಿಟ್ಟು. ಅಂತೂ ಇಂತನುವೆ ಗಂಡು ಮಗ ಆಗೋಗ್ಬಿಡ್ತಲ್ಲ, ಅಷ್ಟೇ ಸಾಕ್ಬಿಡಿ ಹೆಂಗನುವೆ. ಆ ಶಾರದಿ ಅಯ್ಯೋ ಆಯ್ತದೆ ನನಗೂ ಗಂಡು ಮಗ ಅಂತ ಕಾದು ಸುಸ್ತಾಗೋಗ್ಬಿಟ್ಲು. ಅವಳಂತೂ ಎರಡು ಅವಳಿ ಜೋಳಿ ಹೆಣ್ಮಕ್ಳು ಆಗೋಗ್ಬಿಟ್ರು. ನಿಮ್ಗತ್ತಾಗ ಹೆಂಗೋ ಗಂಡು ಮಗ ಆಯ್ತಲ್ಲ ಸಾಕಿಯೋಳು. ಯಾವ ಮಗ ಆದ್ರೇನು ಸಾಕಳಕ್ಕೆ, ಯಾವ ಮಗ ಈಗ ನಿಧಿ ಹೆಣ್ಮಗ ಅವಳು ನಮಗ್ ಸಾಕು. ಇದು ಗಂಡು ಮಗ ಐತಲ್ಲ ಅಷ್ಟೇ ಸಾಕು. ಯಾವ ಮಗ ಆದ್ರೂ ಏನಂತೆ ನನಗೇನು ಬೇಜಾರಿಲ್ಲ. ಹೆಂಗ ಸಂದಕ್ಕಿದ್ರೆ ಅಷ್ಟೇನಿಯ ಸಾಕು. ಅಯ್ಯಯ್ಯೋ ಮಗ ನೋಡಮ್ಮ ಎಂತ ಸಂದಕ್ ನಗ್ತದೆ ಅಂತ ಹೇಳ್ಬಿಟ್ಟು ಠಾಕುಟ್ರು ಏನು ಹೇಳಿದ್ರೆ? ಅಮ್ಮ ಏನು ಹೇಳಿಲ್ಲ. ಅದೇನೋ ಇನ್ನು ಮೈಯೆಲ್ಲ ತೊಳೆದು ಮುಗಿದು ತಂದ್ಬಿಟ್ಟು ಮಲಗಿಸೋರಂತೆ. ನಾರ್ಮಲ್ ಡೆಲಿವರಿ ಅಲ್ವಾ, ಅದಕ್ಕೇನಿಯ ಡಿಸ್ಚಾರ್ಜ್ ಮಾಡ್ತಾರಂತ. ನಾಳಿಕೇನಿಯ ಹೋಗಿ ಅಂತ ಹೇಳಿದ್ರು ಕಣಮ್ಮ. ನಾಳಿಕೇನಿಯ ಹೋಗ್ಬೇಕಷ್ಟೇನಿಯ. ಇನ್ನೇನು ಹೇಳಿಲ್ಲ. ಏನಪ್ಪ ಚಿನಿ ಬಂಗಾರಿ ಎಂತ ಮುದ್ದ ಕಾಣ್ತಿದ್ಯಾ ಕಣಪ್ಪ. ಯಾಕೋ ಬಾಳ ಅಳುತ್ತಾವನ್ ಕಣಮಿ. ನೋಡು ಏನಪ್ಪ ಚಿನಿ ಬಂಗಾರಿ, ನಮ್ಮ ಮನೆಗೆ ನಾನು ನೋಡ್ಕೊತೀನಿ ಬನ್ನ. ಬೋ ಪಸಂದವಾಗಿ ನೋಡ್ಕೊತೀನಿ. ಬಾ ಅಯ್ಯಪ್ಪ ಚಿನಿ ಬಂಗಾರಿ ಮುದ್ದು ಏನಪ್ಪ. ಹೇ ಸಂದಕೈತೆ ಬಿಡು ಮಗ ಮಾತ್ರ. ನನಗಂತೂ ಗಂಡು ಮಗ ಆಗ್ಬೇಕು ಅಂತ ನೀನು ಭಾಳ ಖುಷಿಯಾಗಿದ್ದೆ. ಅಂತೂ ಇಂತೂ ಗಂಡು ಮಗ ಆಗಿದ್ದಕ್ಕೆ ಪದಿ ಎಲ್ಲಿಲ್ದಿರ ಖುಷಿ ಆತಾಯ್ತು ನನಗಂತೂ. ಎಷ್ಟಂದ್ರೆ ಅಷ್ಟು ಖುಷಿ ಆತಾಯ್ತು ನನಗಂತೂ. ಹೆಂಗೋ ಗಂಡು ಮಗ ಆಯ್ತಲ್ಲ ಅಷ್ಟೇನೇ ಸಾಕು. ಅತ್ತಿಗೆ ಇಷ್ಟೊತ್ತಿಗಾಗ್ಲೇ ಶಾರದಿಗೂ ಎಲ್ರಿಗೂ ವಿಷಯ ಗೊತ್ತಾಗ್ಬಿಟ್ಟು ಇಷ್ಟೊತ್ತಿಗಾಗ್ಲೇ ಉರ್ಕೊಂಡು ಹಂಗೇನಿಯ ಬಾಯ್ ಬಿಡ್ಕೊಂಡ್ಬಿಟ್ಟಿರ್ತಾಳೆ ಅವಳಂತೂ. ಗಂಡು ಮಗ ಹೋಯ್ತಲ್ಲ ಪೊದ್ದಿಗೆ ಅಂತ ಹೇಳ್ಬಿಟ್ಟು. ಇನ್ನೇನು ಮಮ್ತಿಗೂ ಹೆಣ್ಮಗನೇನೆ, ಇನ್ನು ಇವಳಿಗೂ ಹೆಣ್ಮಗನೇನೆ. ನಮ್ಮ ಅಣ್ಣಂಗೆ ಇನ್ನೂ ವಿಷಯ ಗೊತ್ತಾಗ್ಬೇಕು. ಇನ್ನೂ ಭಾಳ ಉರ್ಕಂತಾನೆ ಅವನಂತೂ. ಅಯ್ಯೋ ನನ್ನ ಮಗ ಅಂತೂ ಅತ್ತೆಗೆ ಮಗು ಚಿಕ್ಕ ಪಾಪು ಬರ್ತದಂತೆ. ನಾನು ಬತ್ತೀನಿ ಅಂತ ಆಟ ಹಿಡ್ಕೊಂಡು ಕೂತ್ಕೊಬಿಟ್ಟಿದ್ದ. ನಾನೇನಿಯ ಬೇಡ ಸುಮ್ಕಿರು ಅಂತ ಹೇಳ್ಬಿಟ್ಟು ನಾನೇನಿಯ ಸುಮ್ಕಿರಿಸ್ಬಿಟ್ಟು ಬಂದೆ. ಈ ಸ್ಕೂಲ್ಗೆ ಹೋಗ್ರಪ್ಪ ನೀವು ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಹೋದ. ಸಂಜೆ ಬರ್ಬೇಕಾದ್ರೆ ಕರ್ಕೊಬತ್ತೀನಿ ಅಂತ ಹೇಳ್ಬಿಟ್ಟು ಬಂದಿದ್ದೀನತ್ತಿಗೆ. ಹೆಂಗಿರು ನಾಳೆ ಡಿಸ್ಚಾರ್ಜ್ ಅಲ್ವಾ, ಹಂಗೆ ಬರ್ತಿರಲ್ಲ ಹಂಗೆ ಏನಿಯ ಬಂದ್ಬಿಡಿ. ಹೆಂಗನು ಅತ್ತಾಗೆ ನಮ್ಮನೆಗೆ ಬಂದ್ಬಿಡಿ ಅದಕ್ಕೆ ನಾನೇ ಏನಿಯ ನೋಡ್ಕೊತೀನಿ.
ಇವನು ಬೇಡ ಮೊದಲನೇ ಇಯರ್ಗೆನ ತವ್ರ ಮನೆಗೆ ಮಾಡ್ಬೇಕು ಅಂತ ಹೇಳಕ್ಕಿಲ್ವೇ ತವ್ರ ಮನೆಗೆ ನೀನೇ ಕರ್ಕೊಂಡು ಹೋಯ್ತೀನಿ. ಹ್ಞೂ ಸರಿ ಆಯ್ತು ಹೇಳಮ್ಮ. ಅಲ್ಲಿ 3 ತಿಂಗಳು ಇಲ್ಲಿ 3 ತಿಂಗಳು ಇಲ್ಲಿ 3 ತಿಂಗಳು ಅನ್ನಂಗೆ ಎಲ್ಲಾರ ಮನೆಗೂ ಒಂದು ರೌಂಡ್ ಹೊಡ್ಕೊಂಡ್ಬಿಟ್ಟು ಬರ್ತೀನಿ, ಸುಮ್ಕಿರ್ರಿ. ಅಲೋ, ಜಾಸ್ತಿ ಇಷ್ಟೊಂದನ್ನೆಲ್ಲ ಮುತ್ಕೋಬೇಡಿ, ಸ್ವಲ್ಪ ಸ್ವಲ್ಪ ಸೈಡಿಗೆ ಬನ್ನಿ. ಆ ಮಗು ಉಸಿರಾಡೋದು ಏನ್ ಬೇಡವಾ? ನರ್ಸಮ್ಮರೇ, ಇಲ್ಲ ಇಲ್ಲ ಇಲ್ಲ, ನಾವು ನೋಡಕ್ ಬಂದ್ವಷ್ಟೇ ಈ ಮಗನ. ಒಬ್ಬೊಬ್ಬರೇನೆ ಬಂದು ನಿಧಾನಕ್ಕೆ ನೋಡ್ಕೊಂಡು ಹೋಗಿ, ಸರಿನಾ? ಇದೆಲ್ಲ ದೊಂಬಿ ಬೀಳ್ಬಾರ್ದು. ನಾಳೆ ಎಲ್ಲ ಡಿಸ್ಚಾರ್ಜ್ ಮಾಡ್ತೀವಿ, ಏನ್ ತೊಂದರೆ ಇಲ್ಲ ಅಲ್ವಾ? ಡಿಸ್ಚಾರ್ಜ್ ಮಾಡ್ತೀವಲ್ಲ, ಆಗ ಮನೆಗೆ ಹೋಗ್ಬಿಟ್ಟು ನೋಡಿವ್ರಂತೆ, ಸರಿನಾ? ಈಗ ಇನ್ನೂ ಅವ್ರಿಗೆ ಎಲ್ಲನೂ ಸ್ವಲ್ಪ ಸ್ಟಿಚಸ್ ಎಲ್ಲ ಹಾಕಿದೀವಿ, ಸ್ವಲ್ಪ ಎಲ್ಲ ಅವ್ರಿಗೆ ಪೈನ್ ಆಗ್ಬೋದು, ಅದಕ್ಕೇನೆ ಅವ್ರು ಆರಾಮಾಗಿ ರೆಸ್ಟ್ ಮಾಡ್ಲಿ, ಸರಿನಾ? ಮಗುನು ಅಷ್ಟೇನೆ, ಇನ್ನೂ ಅದಕ್ಕೆಲ್ಲ ಬಟ್ಟೆ ಗಿಟ್ಟೆಲ್ಲ ತಗೊಂಡ್ಬರೋದು ಏನಾದ್ರು ಮಾಡಿ. ಅದ್ಬಿಟ್ಟು ಇಲ್ಲಿ ಯಾಕೆ ಸುಮ್ಮನೆ ನಿಂತ್ಕೊಂಡಿದ್ದೀರಾ? ಅಯ್ಯೋ ಅಯ್ಯೋ ಶಿವನೇ, ನನ್ನ ಮೊಮ್ಮಗ ನಾವು ಬಟ್ಟೆ ತರಕೇನ್ ಬರ್ವೆ? ಹುಟ್ಟಕ್ ಮುಂಚೆ ಅದೇನೋ ಕೂಸುಟ್ಟಕ್ಕಿನ್ನ ಮುಂಚೆ ಕುಲಾವಿ ಹೊಲಿಸಬಾರ್ದು ಅಂತ ಸುಮ್ಕಿದ್ವ ಅಷ್ಟೇನಿಯ. ಮಗ ಬಾರ್ಲಾ, ನನ್ನ ಮೊಮ್ಮಗಂಗೆ ಏನೇನ್ ಬೇಕೋ ಎಲ್ಲ ತಗೊಂಡ್ಬಿಟ್ಟು ಬರ, ನೀವು ಹೋಗ್ಬಿಟ್ಟು. ಹ್ಞೂ ನಡಿಯಮ್ಮ ಹೋಗೋಣ. ಬಾ, ಬಟ್ಟೆ ಬರೆ ಅದು ಇದು ಎಲ್ಲನೂ ಎತ್ಕೊಂಡ್ಬಿಟ್ಟು ಬರನಿ ಬಾ. ಅದಕ್ಕೆ ಊಟ ಗೀಟ ಏನಾರ ಬೇಕಾರೆ ಇಲ್ಲೇ ನಾನೇ ಮಾಡ್ಕೊಂಬಿಟ್ಟು ಬರ್ತೀನಿ. ನೀವೇನ್ ಟೆನ್ಷನ್ ತಗೊಳಕ್ ಹೋಗ್ಬೇಡಿ, ಸರಿನೇ? ಅಲ್ಲಿ ಇಲ್ಲಿ ಅಂತ ಏನೋ ಹೋಟ್ಲು ಪಾಟ್ಲು ಅಂತ ತಿನ್ನಕ್ ಹೋಗ್ಬೇಡಿ. ಅಡುಗೆ ಮಾಡ್ಕೊಂಡು ನನ್ನ ಮಗನೂ ಕರ್ಕೊಂಡು ಸಂಜೆ ಬಂದ್ಬಿಡ್ತೀನಿ. ಹೆಂಗಿದ್ರು ಡಿಸ್ಚಾರ್ಜ್ ಆಯ್ತದಲ್ಲ, ನಿಮ್ಗೆ ಡಿಸ್ಚಾರ್ಜ್ ಆಗಿದ ತಕ್ಷಣ ಆಮೇಲೆ ನಿಮ್ಮ ಅಮ್ಮವ್ರ ಮನೆಗೆ ಹೋಗಿ ಒಂದು 3 ತಿಂಗಳಿದ್ದು ಆಮೇಕಿಂದ ಬರೀವ್ರಂತೆ. ಆಯ್ತು ಆಯ್ತು. ನೋಡಿ, ನಿಮ್ಗೆ ಇನ್ನೂ ಒಂದು ಇಂಜೆಕ್ಷನ್ ಕೊಡಬೇಕು ಪದ್ದು. ನಿಮಗೆ ನಾನು ಪೇನ್ ಕಿಲ್ಲರ್ ಇಂಜೆಕ್ಷನ್ ಕೊಡಬೇಕು ಇನ್ನೂ. ಅದೊಂದು ಇಂಜೆಕ್ಷನ್ ತೊಗೊಂಡ್ಬಿಡಿ ಮರಿದ್ದಂಗೆ. ಹಾಗೇನೆ ಪಾಪುಗೆ ಫೀಡಿಂಗ್ ಮಾಡ್ತಾ ಇರಿ, ಸರಿನಾ? 1 ಅವರ್ 2 ಅವರ್ಸ್ ಒಂದೊಂದ್ಸಲ ನೀವು ಫೀಡಿಂಗ್ನ ಮಾಡ್ತಾ ಇರಬೇಕು, ಮಿಸ್ ಮಾಡಬೇಡಿ. ಆಯ್ತು ಆಯ್ತು ಆಯ್ತು. ನರ್ಸಮ್ಮರೇ, ನೀವು ಜಾಸ್ತಿ ಟೆನ್ಷನ್ ತಗೋಬೇಡಿ, ನಾವಿಲ್ವೇ, ನಾವು ನೋಡ್ಕೊತೀವಿ. ಆಯ್ತು. ಅದಕ್ಕೆ ಹೋಗ್ಬಿಟ್ಟು ನಿಮಗೆ ಸಪ್ನೀರೋ ಏನಾರ ಮಾಡ್ಕೊಂಬಿಟ್ಟು ಬರ್ತೀನಿ. ಏನು ತಿನ್ನಂಗಿಲ್ವಲ್ಲ, ಬಿಸಿ ಬಿಸಿ ಏನಾರ ಮಾಡ್ಕೊಂಬಿಟ್ಟು ಬರ್ತೀನಿ. ಹೋಟ್ಲು ಪಾಟ್ಲು ಅಂತ ಏನು ಹೋಗ್ಬೇಡಿ, ಬಂದೈರಿ ನಾನು. ಪದ್ದಿ, ಮಗ ನೋಡ್ತಿದ್ರೆ ನನಗೆ ಎಷ್ಟು ಖುಷಿ ಆಗ್ತೈತೆ ಅಂದರೆ, ನನಗೆ ಮಗ ಆದಾಗ ನಾನು ಎಷ್ಟು ಖುಷಿ ಪಟ್ನೋ ಅಷ್ಟೇನೇ ಖುಷಿ ಆಗ್ತೈತೆ ಕಣಮಿ. ಎಲ್ಲರೂ ನಿಂಗೆ ಮಕ್ಳು ಆಗಕ್ಕಿಲ್ಲ 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 ಅಂತ ಹೇಳ್ತಿದ್ರು. ಕೊನೆಗೂ ಮಗ ಆಯ್ತಲ್ಲ, ಅದಕ್ಕೆ ನನಗಂತೂ ಭಾಳ ಖುಷಿ ಆಗ್ತೈತೆ. ಓ ಕಣಮ್ಮ, ನನಗೂ ಭಾಳ ಖುಷಿ ಆಗ್ತೈತೆ ಕಣಮ್ಮ. ಏನೋ ಒಂಥರ ಮನಸ್ಸಿನೊಳಗಡೆ ಒಂಥರ ಸಮಾಧಾನ, ಖುಷಿ. ಹೆಂಗನೂ ಬಿಡಮ್ಮಿ, ನಾನು ಗಂಡು ಮಗನೇ ಆಗಲಿ ಅಂದ್ಕೊಂಡಿದ್ದೆ. ಆತ ಗಂಡು ಮಗನೇ ಆಯಿತು. ನನಗಂತೂ ಈಗ ಒಂಥರ ಸಮಾಧಾನ. ನಿಮ್ಮ ಅಪ್ಪ ಏನು ಗೊತ್ತೈತೆ ಬಸ್ ಹತ್ಕೊಂಡು? ಅಪ್ಪ ಹಿಂಗ್ ಗೊತ್ತಿರ್ಲಿಲ್ವಲ್ಲ. ಅಲ್ಲ ಕಣಮ್ಮ, ಸೀಮಂತಕ್ ಮತ್ತ ಎಲ್ಲ ರೆಡಿ ಮಾಡ್ಕೊಂಡಿದ್ರಲ್ಲ, ಎಲ್ಲ ಏನ್ ಮಾಡಿದ್ರಿ ಕಣಮ್ಮ? ಅಯ್ಯೋ ಹೋಗವ, ಚಕ್ಲಿ ಕಜ್ಜಾಯ ಕೊರ್ಜಿಕಾಯಿ ಆಳ ಮೂಳ ಅಂತ ಮಾಡೊಂದ್ರ ಆಸೆ ಹಾಕ್ಬಿಟ್ಟಿದ್ವ. ಎಲ್ಲ ಅಲ್ಲಲ್ಲೇ ಬಿದ್ದುಬಿಟ್ಟೈತೆ. ಪೊಂಗ್ಸನ್ಗೆ ಅಂತ ಹೇಳ್ಬಿಟ್ಟು ರೇಸನ್ನು ಪಾಸನ್ನು ಎಲ್ಲ ತಂದು ಹಾಕ್ಬಿಟ್ಟಿದ್ವಿ. ನಮ್ಗೇನು ಗೊತ್ತು, ವಾರ ಮುಂಚೆನೇ ಯಾವಾಗ್ಬಿಡ್ತದ ನಿಂಗೆ ಮಗ ಅಂತ ಹೇಳ್ಬಿಟ್ಟು. ಅಯ್ಯೋ, ನಿಮ್ಮ ಅತ್ತೆನೂ ಪಾಪ ಎಲ್ಲನೂ ಮಾಡಿದ್ದು. ಏನಾಯ್ತು ನೋಡು, ಹಿಂಗಾಯ್ತು. ಏನು ಮಾಡೋಕ್ಕಾಯ್ತದೆ? ಹೋದ್ರೆ ಹೋಗ್ಲಿ ಬಿಡು, ಇನ್ನು ನಾನಂತೂ ತಿನ್ನಂಗಿಲ್ಲ. ನೀವೇ ತಿನ್ಕೊಳ್ಳಿ. ಇನ್ನ ತಿನ್ಕೊಳ್ಳೋದು ಇಲ್ಲ, ಯಾರ್ಲಾರ್ಗೂ ಸೋಸಿ ಹಂಚೋದು ಏನೋ ಒಂಚೂರು ಮಾಡ್ಬೇಕಷ್ಟೇನಿಯ. ನೋಡಿ, ಸೀಮಂತ ಮುಂಚೆನೇ ಮಾಡಬೇಕಿತ್ತು ಅಂತ ಇವಾಗ ಅನ್ನಿಸ್ತೈತೆ. ನಿಮ್ಮ ಅಪ್ಪ ನನ್ನೇ ಬೈತಿತ್ತು. ದುಡ್ಡಿಲ್ಲ ಅಂದ್ರೂ ಅಡ್ಜಸ್ಟ್ ಮಾಡಿ ಕೊಡ್ತಿದ್ದೆ ನಾನು. ಹೆಂಗನೂ ನೀನು ಮಾಡ್ಬೇಕಿತ್ತಾನೆ, ನೀನು ಹಂಗೆ ಹಿಂಗೆ ಅಂತ ನನ್ನ ನುಗ್ಗಿತಾಯ್ತು ನಿಮ್ಮ ಅಪ್ಪ ನೋಡು. ನೀನ್ ತಾನೇ ಏನ್ ಮಾಡ್ತೀಯ ಕಣಮ್ಮ, ಬಿಡು ಪರವಾಗಿಲ್ಲ. ಅಮ್ಮ, ನಿಮ್ಮನ್ಗೆ ಬರ್ತೀನಿ. ನೀನು ಯಾಕೆ ಸುಮ್ಕೇನಿ? ಇಲ್ಲೆಲ್ಲ ಅತ್ತೆ ತಾಗ ಎಲ್ಲನೂ ಯಾಕೆ ಸುಮ್ಕೇನಿಯ? ನಿಮ್ಮನ್ಗೆ ಬರ್ತೀನಿ. ನಿಧಿ ಪುಟ್ಟಿನೂ ಹಂಗೆ ನೀನೇ ಕರ್ಕೊಬಿಟ್ಟು ನಿಧಿ ಪುಟ್ಟಿನವೆಲ್ಲನೂ ಬಟ್ಟೆ ಎಲ್ಲನೂ ತುಂಬಿ ನೀನೇ ಇಕ್ಬಿಡು, ಸರಿನಾ? ನಿನ್ ಜೊತೆ ಬರ್ತೀವಿ. ಸರಿ ಆಯ್ತು ಹೇಳಿ, ಎಲ್ಲ ರೆಡಿ ಮಾಡ್ತೀನಿ, ಸರಿನಾ? ಈಗ ನಿಮ್ಮ ಅತ್ತೆರೆಲ್ಲ ಬಟ್ಟೆ ತರಕ್ಕೆ ಹೋಗೋವ್ರೆ, ನಾನೇನೇನು ತರಕ್ಕೆ ಹೋಗಕ್ಕಿಲ್ಲ. ಅಲ್ಲಿ ಊರಿಗೆ ಹೋದ್ಮೇಲೆ ಅಲ್ಲೇ ತಕೊಂಡ್ರೆ ಆಯ್ತು. ಸರಿ ಕಣಮ್ಮ, ಹಂಗೆ ನನ್ನ 1 4 ಜೊತೆ ಬಟ್ಟೆ ಅವು ಇವೆಲ್ಲ ತುಂಬ್ಕೊಬಿಡು, ಸರಿನಾ? ಸರಿ ಆಯ್ತು ಹೇಳಿ.